ಎಲ್ಲರಿಗೂ ನಮಸ್ತೆ. ಬನ್ನಿ ಇವತ್ತೊಂದು ಸೂಪರ್ ಎನರ್ಜಿ ಇರುವಂಥ ಫುಡ್ ರೆಸಿಪಿ ನೋಡ್ಕೊಂಬರೋಣ. ಅದೇನಪ್ಪ ಅಂದರೆ ನುಗ್ಗೆ ಸೊಪ್ಪಿನ ಪೌಡ್ರಿಂದ ಮಾಡಿರೋಂಥ ಚಪಾತಿ, ಹಾಗೆ ಸೊಪ್ಪು ಸೋಯಾ ಯೂಸ್ ಮಾಡಿಕೊಂಡು ಪಲ್ಯ ಕೂಡ ಮಾಡಿದ್ದೀನಿ. ಯಾವ ಮಕ್ಕಳು ನುಗ್ಗೆ ಸೊಪ್ಪು ತಿನ್ನಲ್ಲ ಅಂತಾರೋ ಅಂಥವ್ರಿಗೆ ಈ ರೀತಿ ಮಾಡಿಕೊಡಿ. ಕಂಪಲ್ಸರಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ. ನಾನು ಈ ನುಗ್ಗೆ ಸೊಪ್ಪಿನ ಪೌಡ್ರ್ ಯಾವ ರೀತಿ ಮಾಡೋದು ಅಂತ ಬೇಕಾದರೆ ಲಿಂಕಲ್ಲಿ ಕೊಡ್ತೀನಿ, ಹಾಗೂ ವಿಡಿಯೋ ಹಾಕಿದ್ದೀನಿ. ನೋಡಿಲ್ಲ ಅಂದರೆ ಇನ್ನೊಂದು ಸರ್ತಿ ಚೆಕ್ ಮಾಡಿ. ನಾನಿಲ್ಲಿ ಒಂದು ಬೌಲ್ಗೆ ಗೋಧಿ ಹಿಟ್ಟು ಹಾಗೆ ಒಂದು 2 ಸ್ಪೂನಷ್ಟು ನುಗ್ಗೆ ಸೊಪ್ಪಿನ ಪೌಡ್ರ್ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಇದನ್ನೆಲ್ಲ ಹಾಕ್ಕೊಂಡು ಒಂದು ಸರ್ತಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ನಾನು ಯಾವುದೇ ರೀತಿ ಎಣ್ಣೆ ಏನೂ ಹಾಕ್ಕೊಂಡಿಲ್ಲ. ನಿಮಗೆ ತೋರಿಸ್ತೀನಿ ಬೇಕು ಅಂದರೆ. ನೋಡಿ, ಈ ರೀತಿ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತ ಬರಬೇಕು. ಟೇಸ್ಟ್ ಅಂತೂ ನಿಜವಾಗ್ಲೂ ಏನು ಡಿಫ್ರೆನ್ಸೇ ಅನಿಸಲ್ಲ, ಹಂಗಿರುತ್ತೆ. ಒಂದು ಸಲ ನೀವು ಕೂಡ ಟ್ರೈ ಮಾಡಿ, ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಈ ರೀತಿ ಮಾಡಿಕೊಡೋದ್ರಿಂದ ಮಕ್ಕಳಿಗೆ ನಾವೇನೇ ಸ್ವಲ್ಪ ಹೆಲ್ದಿ ಫುಡ್ ತಿನ್ನಿಸ್ದಂಗೆ ಆಗುತ್ತೆ. ಮಕ್ಕಳೇ ಅಂತಲೇ ಅಲ್ಲ, ದೊಡ್ಡವರು ಕೂಡ ಆರಾಮಾಗಿ ತಿನ್ಬೋದು ಇದು. ಹಾಗೆ ನಾನಿಲ್ಲಿ ಚಪಾತಿ ಹಿಟ್ಟು ಕಲಿಸ್ಬಿಟ್ಟು ಒಂದು ½ ಅವರ್ ನೆನೆಯೋಕೆ ಇಟ್ಟಿದ್ದೀನಿ. ಅಷ್ಟರೊಳಗಡೆ ಪಲ್ಯಕ್ಕೆ ಏನೇನು ಬೇಕೋ ಅದೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಒಂದು ಬಾಂಡಿಗೆ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಹಾಕ್ಕೊಂಡು ಅದೆಲ್ಲ ಸಿಡಿದಾದ್ಮೇಲೆ 1 ಸ್ಪೂನು ಕಡಲೆಬೇಳೆ ಹಾಗೆ 1 ಸ್ಪೂನು ಉದ್ದಿನಬೇಳೆ ಹಾಕ್ಕೊಂಡು ಇದು ಕೂಡ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ತೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನಕಾಯಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಒಂದು 2 ಈರುಳ್ಳಿ, ಸ್ವಲ್ಪ ಕರಿಬೇವು ಹಾಕಿ ಇದು ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅದಿವರೆಗೂ ಫ್ರೈ ಮಾಡ್ಕೋಬೇಕು. ನಾನಿಲ್ಲಿ ಒಂದು 1/4 ಸ್ಪೂನಷ್ಟು ಇಂಗು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 1/4 ಸ್ಪೂನು ಅರಿಶಿನ ಹಾಕ್ಕೊಂಡಿದ್ದೀನಿ. ಇದನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಹಾಗೆ ನಾನು ಸೊಪ್ಪು ಬಂದು ಇವತ್ತು ಹೊಲದ ಸೊಪ್ಪು ಹಾಗೆ ದಂಟಿನ ಸೊಪ್ಪು ತೊಗೊಂಡಿದ್ದೀನಿ. 1 ಕಟ್ಟಷ್ಟು ದಂಟಿನ ಸೊಪ್ಪು, ಹಾಗೆ ಹೊಲದಲ್ಲಿರೋವಂಥ ಸೊಪ್ಪು ಸಿಗುತ್ತಲ್ಲ ಆ ಸೊಪ್ಪು ಕೂಡ ತೊಗೊಂಡು ಹಾಕ್ಕೊಂಡಿದ್ದೀನಿ. ನಿಮ್ಗೆ ಯಾವ ಸೊಪ್ಪು ಬೇಕಾದರೂ ಹಾಕ್ಕೋಬೋದು. ನಾನಿಲ್ಲಿ 2 ಸೇರಿ 2 ಕಟ್ಟಷ್ಟು ಸೊಪ್ಪು ಹಾಕ್ಕೊಂಡಿದ್ದೀನಿ. ಸೊಪ್ಪು 2 ಕಟ್ಟಷ್ಟು ಹಾಕಿದ್ರು ಸ್ವಲ್ಪನೇ ಆಗೋದು, ಬೇಯ್ತಾ ಕಡಿಮೆ ಆಗ್ತಾ ಬರುತ್ತೆ. ನೋಡ್ತಿದ್ದೀರಲ್ಲ, ಕಡಿಮೆ ಆಗ್ತಾ ಬರುತ್ತೆ. ಇನ್ನೊಂದು ಸ್ವಲ್ಪ ಬೇಯಬೇಕು. ಅಷ್ಟರೊಳಗಡೆ ನಾನಿಲ್ಲಿ ಚಪಾತಿನ ಫೋಲ್ಡ್ ಮಾಡ್ಕೊಳ್ತೀನಿ. ನಮ್ಮ ಮನೆಯಲ್ಲಿ ಕಂಪಲ್ಸರಿ ಚಪಾತಿ ಅಂತೂ ಫೋಲ್ಡ್ ಮಾಡಲೇಬೇಕು. ಹಾಗೆ ಡೈರೆಕ್ಟಾಗಿ ಚಪಾತಿ ಹೊಸ್ಕೊಟ್ರೆ ಅವ್ರಿಗೆ ಇಷ್ಟ ಆಗೋಲ್ಲ. ಯಾವುದೇ ಚಪಾತಿ ಮಾಡಿದ್ರು ಈ ರೀತಿ ಫೋಲ್ಡ್ ಮಾಡಿನೇ ಮಾಡಬೇಕು. ನಾನಿಲ್ಲಿ ಮಕ್ಕಳಿಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡು ಫೋಲ್ಡ್ ಮಾಡ್ತಿದ್ದೀನಿ. ಮಕ್ಕಳಾದಮೇಲೆ ನಾವು ಬಿಸಿ ಮಾಡ್ಕೊಂಡು ತಿನ್ನೋಣ ಅಂತ ಅವ್ರು ಸ್ಕೂಲ್ಗೆ ಹೋಗ್ತಾರಲ್ಲ, ಅಷ್ಟರೊಳಗಡೆ ಮಕ್ಳಿಗೆ ಮಾಡಿಕೊಟ್ಬಿಡ್ತೀನಿ. ನಾನಿಲ್ಲಿ ಫೋಲ್ಡ್ ಮಾಡೋಕ್ಕೆ ತುಪ್ಪ ಯೂಸ್ ಮಾಡ್ಕೊಂಡಿದ್ದೀನಿ. ಎಣ್ಣೆ ಬದಲು ತುಪ್ಪ ಅಥವಾ ಬೆಣ್ಣೆ ಯೂಸ್ ಮಾಡ್ಕೊಳ್ಳಿ. ಮಕ್ಳಿಗೆ ಕೊಡಬೇಕಾದ್ರೆ ನಾವು ಸ್ವಲ್ಪ ಎಣ್ಣೆನ ಅವಾಯ್ಡ್ ಮಾಡಿ ತುಪ್ಪ ಅಥವಾ ಬೆಣ್ಣೆನ ತಿನ್ಸೋಕ್ಕೆ ಟ್ರೈ ಮಾಡ್ತೀವಿ. ಹಾಗೆಯೇ ಮಕ್ಕಳಂತೂ ಈಗಿನ ಕಾಲದಲ್ಲಿ ಎಷ್ಟು ಆರೋಗ್ಯ ಕೆಡಿಸ್ಕೊಳ್ತಾರೆ ಅಂದರೆ ಬರೀ ಚಾಕ್ಲೇಟ್ಸೇ ತಿಂತಿರ್ತಾರಲ್ಲ. ಆದಷ್ಟು ಮನೆಯಲ್ಲಿ ಸ್ವಲ್ಪ ಹೆಲ್ದಿಯಾಗಿ ಕೊಡೋಕ್ಕೆ ಟ್ರೈ ಮಾಡೋಣ. ನಮ್ಮ ಕೈಲಾದಷ್ಟು ಟ್ರೈ ಮಾಡಬೇಕು ಅಂತ ನಾವು ಟ್ರೈ ಮಾಡ್ತಿರ್ತೀವಿ. ಅದೇ ರೀತಿಯೇ ಈ ರೀತಿ ಎಲ್ಲ ಅವಾಗವಾಗ ಟ್ರೈ ಮಾಡಿ ಕೊಡೋದು. ಮಕ್ಕಳು ಏನೇನು ತಿನ್ನಲ್ವೋ ಅದನ್ನೆಲ್ಲ ಈ ರೀತಿ ಚಪಾತಿಗೆ ಹಾಕ್ಬಿಟ್ಟು ಕೊಟ್ಬಿಟ್ರೆ ಅವರೇ ಆರಾಮಾಗಿ ತಿನ್ಕೊಂಡ್ಬಿಡ್ತಾರೆ. ನಾನು ಆದಷ್ಟು ಇದೇ ರೀತಿಯೇ ಮಾಡ್ತಿರ್ತೀನಿ. ನಿಮಗೂ ವಿಡಿಯೋದಲ್ಲಿ ತುಂಬಾ ವಿಡಿಯೋಸ್ ತೋರಿಸಿದ್ದೀನಿ, ಹಾಗೆ ಇದೊಂದು ತೋರಿಸೋಣ ಅಂತ ತೋರಿಸ್ತಿದ್ದೀನಿ. ನೋಡಿ, ನಾನು ಹೇಳ್ತಾ ಎಲ್ಲ ಫೋಲ್ಡ್ ಮಾಡಿ ಇಟ್ಕೊಂಡಲ್ಲ, ಈಗ ಹೊಸ್ಕೊಳ್ತಿದ್ದೀನಿ. ಹಾಗೆ ನಾನಿಲ್ಲಿ ಹೊಸ್ಕೊತಾನೆ ಪಲ್ಯನೂ ಕೂಡ ಅವಾಗವಾಗ ಕದಲಿಸ್ತಾ ಇದ್ದೀನಿ. ಒಂದು 2 ನಿಮಿಷಕ್ಕೊಂದು ಸರ್ತಿ ಕದಲಿಸ್ಕೊಳ್ಳಿ, ಇಲ್ಲ ಅಂತ ತಳ ಹತ್ಬೋದು. ಯಾಕೆಂದರೆ ಯಾವುದೇ ರೀತಿ ನೀರೇನು ಹಾಕಿಲ್ಲ. ನಾನು ಸೊಪ್ಪು ತೊಳೆದಿದ್ವಲ್ಲ ಅದೇ ನೀರಲ್ಲೇ ಹಾಕ್ಕೊಳ್ತಿದ್ದೀನಿ. ಹಾಗೆ ಸೊಪ್ಪನ್ನು ಕೂಡ ಹೊಲ ಸೊಪ್ಪು ಹಾಕಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ತೊಳ್ಕೊಬೇಕು. ಕಟ್ ಮಾಡೋಕ್ಕೂ ಮುಂಚೆ ಒಂದು ಸಲ ತೊಳ್ಕೊಳ್ಳಿ, ಆಮೇಲೂ ಕೂಡ ಒಂದು ಸಲ ತೊಳೆದ್ಬಿಟ್ಟು ಹಾಕಬೇಕು. ಹಾಗೆ ನಾನು ಸೋಯಾ ಬಂದುಬಿಟ್ಟು ಬಿಸಿನೀರಲ್ಲಿ ನೆನೆಸ್ಬಿಟ್ಟು ಹಿಂಡಿಬಿಟ್ಟು ಹಾಕ್ಕೊಳ್ತೀನಿ. ನಾನು ಇಲ್ಲಿ ಸೋಯಾ ಕ್ರಮ್ಸ್ ತೊಗೊಂಡಿದ್ದೀನಿ. ಸೋಯಾ ತೊಗೊಂಡ್ರೆ ಒಂದು ಸಲ ಮಿಕ್ಸಿಗೆ ಹಾಕ್ಕೋಬೇಕು ನೀವು. ನೋಡಿ, ಈಗ ಸೊಪ್ಪೆಲ್ಲ ಬೆಂದಿತ್ತು. ಆ ಟೈಮಲ್ಲಿ ಸೋಯಾ ಹಾಕ್ಕೊಂಡಿದ್ದೀನಿ. ಸೋಯಾ ಹಾಕಿ ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡಿದ್ದಾದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಸೊಪ್ಪು ಹಾಕಿದಾಗೆ ಉಪ್ಪು ಹಾಕಬೇಡಿ, ಯಾಕೆಂದರೆ ಸೊಪ್ಪು ನೋಡಿ ಉಪ್ಪು ಹಾಕಿದ್ರೆ ಅಂತೂ ಉಪ್ಪು ಜಾಸ್ತಿ ಆಗೋಗ್ಬಿಡುತ್ತೆ. ಬೆಂದಾದ್ಮೇಲೆ ಉಪ್ಪು ಹಾಕ್ಕೋಬೇಕು. ನಾನಿಲ್ಲಿ ಲಾಸ್ಟಲ್ಲಿ ಉಪ್ಪು ಹಾಕ್ಕೊಳ್ತೀನಿ. ಹಾಗೆ ಒಂದು 1/4 ಸ್ಪೂನಷ್ಟು ಧನಿಯಾ ಪೌಡರ್. ನಾನು ಅದೇ ರೀತಿ ಯಾವುದೇ ಮಸಾಲ ಹಾಕಿಲ್ಲ ಈ ಪಲ್ಯಕ್ಕೆ, ಇಷ್ಟೇ ಹಾಕಿರೋದು. ಇದನ್ನು ಹಾಕಿ ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡೋಕ್ಕೆ ಸೈಡ್ಗೆ ಇಡ್ತೀನಿ. ನೋಡಿ, ಈಗ ಚಪಾತಿ ಎಲ್ಲ ಹೊಸ್ಕೊಂಡಿದ್ದಾಯಿತು. ಈಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಮಕ್ಕಳಿಗೆ ಎಷ್ಟು ಬೇಕೋ ಅಷ್ಟು ಚಪಾತಿ ಮಾತ್ರ ಇಲ್ಲಿ ನಾನು ಹೊಸ್ಕೊಂಡಿದ್ದೀನಿ. ಅಂದರೆ ಒಂದು 6 ಚಪಾತಿ ಹೊಸ್ಕೊಂಡಿದ್ದೀನಿ. ತಿನ್ನಲಿಕ್ಕೆ ಮತ್ತು ಬಾಕ್ಸ್ಗೆ ಸ್ನ್ಯಾಕ್ಸ್ಗೆ ಎರಡಕ್ಕೂ ಚಪಾತಿನೇ ಕೊಟ್ಬಿಡ್ತೀನಿ. ಹಾಗೆ ಹೆಂಚು ಚೆನ್ನಾಗಿ ಕಾಯಿಸ್ಕೋಬೇಕು. ಚೆನ್ನಾಗಿ ಕಾಯಿಸ್ಕೊಂಡ್ಮೇಲೆ ನಾನಿಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನೀಟಾಗಿ ಸವರ್ಕೊಂಡಿದ್ದೀನಿ. ನಾನು ಈ ಚಪಾತಿ ಮಾಡೋಕ್ಕೂ ಕೂಡ ತುಪ್ಪನೇ ಯೂಸ್ ಮಾಡ್ತೀನಿ. ತುಪ್ಪ ಅಥವಾ ಬೆಣ್ಣೆ ಎರಡರಲ್ಲಿ ಯಾವುದಾದ್ರೂ ಆಗಲಿ ಯೂಸ್ ಮಾಡ್ತೀನಿ. ದೋಸೆಗಾಗಲಿ ಚಪಾತಿಗಾಗಲಿ ತುಪ್ಪನೇ ಯೂಸ್ ಮಾಡಿಕೊಡ್ತೀನಿ ಆಲ್ಮೋಸ್ಟ್ ಆಲು. 2 ಸೈಡು ಒಂದು 2 ನಿಮಿಷ ಈ ಥರ ಫ್ರೈ ಮಾಡ್ಕೊಂಡ್ರೆ ಆಯಿತು. ನೋಡ್ತಿದ್ದೀರಲ್ಲ, ಚಪಾತಿ ಎಷ್ಟು ಉಬ್ಬಿ ಬರುತ್ತೆ ಅಂದರೆ ಪ್ರತಿಯೊಂದು ಚಪಾತಿನೂ ಕೂಡ ಇದೇ ರೀತಿ ಬರುತ್ತೆ.
ಹಾಗೆ ನೀವು ಸಂಜೆ ತಿಂದರೂ ಕೂಡ ತುಂಬಾ ಸಾಫ್ಟಾಗಿರುತ್ತೆ. ನಿಮ್ಗೆ ತೋರಿಸ್ತೀನಿ ಲಾಸ್ಟಲ್ಲಿ ಎಷ್ಟು ಸಾಫ್ಟಾಗಿ ಬರುತ್ತೆ ಅಂತ. ನಾವು ಆ ಪೌಡ್ರ್ ಹಾಕಿರೋದ್ರಿಂದ ಚಪಾತಿ ಹಿಟ್ಟು ಎಷ್ಟು ಸಾಫ್ಟ್ ಆಗಿಬಿಡುತ್ತೆ ಗೊತ್ತಾ. ಒಂದು ಸಲ ನೀವು ಕೂಡ ಟ್ರೈ ಮಾಡಿ. ಹಾಗೆ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ದಯವಿಟ್ಟು ಮರಿಬೇಡಿ. ನೋಡ್ತಿದ್ದೀರಲ್ಲ, ಚಪಾತಿ ನೋಡಿದ್ರೇ ಗೊತ್ತಾಗ್ಬಿಡುತ್ತೆ ಎಷ್ಟು ಸಾಫ್ಟಾಗಿ ಬಂದಿರುತ್ತೆ ಅಂತ. ಈ ರೀತಿ ಎಲ್ಲ ಕಡೆ ಉಬ್ಬಿ ಬಂದಾಗ ಚಪಾತಿ ಸಾಫ್ಟಾಗಿದೆ ಅಂತ ಅರ್ಥ. ನನ್ನ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ನಾನಿಲ್ಲಿ ಚಪಾತಿನೆಲ್ಲ ಮಾಡಿ ಮಕ್ಕಳ ಬಾಕ್ಸ್ಗೆ ಹಾಕಬೇಕು. ಹಾಗೆ ಸ್ವಲ್ಪ ಹೊತ್ತು ತಣ್ಣಗಾಗಲಿ ಅಂತ ಸೈಡ್ಗೆ ಇಟ್ಟಿದ್ದೀನಿ. ನೋಡಿ, ನಿಮಗೆ ಚಪಾತಿ ಯಾವ ರೀತಿ ಬಂದಿತ್ತು ಅಂತ ತೋರಿಸ್ತೀನಿ. ನೋಡ್ತಿದ್ರಲ್ಲ, ಮುಟ್ತಿದ್ರೆ ಎಲ್ಲೂ ಕೂಡ ಪುಡಿ ಪುಡಿ ಆಗ್ತಿಲ್ಲ, ಅಷ್ಟು ಸಾಫ್ಟಾಗಿ ಬರುತ್ತೆ. ಸಂಜೆ ನೆಕ್ಸ್ಟ್ ಡೇ ತಿಂದರೂ ಕೂಡ ಇದೇ ರೀತಿ ಇರುತ್ತೆ. ದಯವಿಟ್ಟು ಒಂದು ಸಲ ಈ ರೀತಿ ಟ್ರೈ ಮಾಡಿ. ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಕೂಡ ಮನಸ್ಫೂರ್ತಿಯಾಗಿ ಧನ್ಯವಾದಗಳು.